1983 ಜೂನ್ 15 ಈ ದಿನಾಂಕದಂದು ನಾರ್ವೆ ದೇಶದ ಓಸ್ಲೋ ನಗರದಲ್ಲಿ ಪತ್ರಿಕಾಗೋಷ್ಠಿಯೊಂದು ನಡೆದಿತ್ತು. ಅದರಲ್ಲಿ ಭಾಗವಹಿಸಿದ್ದು ಯಾರು ಗೊತ್ತೇ? ಭಾರತದ ಅಂದಿನ ಪ್ರಧಾನಿ ಇಂದಿರಾ ಗಾಂಧಿ ಮತ್ತು ನಾರ್ವೆಯ ಅಧ್ಯಕ್ಷ ವಿಲೋಕ್. ಇಂದಿರಾ ಗಾಂಧಿ ಅವರು ಪತ್ರಕರ್ತರ ಪ್ರಶ್ನೆಗಳಿಗೆ ಉತ್ತರಿಸಿ ಇಡೀ ನಾರ್ವೆಯ ಗಮನ ಸೆಳೆದಿದ್ರು. ಇದಾಗಿ 43 ವರ್ಷಗಳ ಬಳಿಕ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ನಾರ್ವೆಗೆ ಭೇಟಿ ಕೊಟ್ಟಿದ್ದಾರೆ. ಇವರಲ್ಲಿ ಎಲೆನಾ ಲಿಂಗ್ ಎಂಬ ಯುವ ಪತ್ರಕರ್ತೆ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಆದರೆ ಮೋದಿ ಉತ್ತರಿಸಲಿಲ್ಲ. ಮೋದಿಯ ಈ ವರ್ತನೆ 43 ವರ್ಷಗಳ ಹಿಂದಿನ ಇಂದಿರಾ ಗಾಂಧಿಯವರ ಭೇಟಿಯನ್ನು ಮತ್ತು ಅವರ ಪತ್ರಿಕಾಗೋಷ್ಠಿಯನ್ನು ಭಾರತ ಮತ್ತೊಮ್ಮೆ ನೆನಪಿಸುವಂತೆ ಮಾಡಿದೆ. ಮಾತ್ರ ಅಲ್ಲ, ಕಳೆದ 12 ವರ್ಷಗಳಲ್ಲಿ ಮೋದಿ ಒಂದೇ ಒಂದು ಸುದ್ದಿಗೋಷ್ಠಿಯನ್ನು ನಡೆಸಿಲ್ಲ ಎಂಬುದನ್ನು ಜಗತ್ತಿಗೆ ಈ ಯುವ ಪತ್ರಕರ್ತೆ ತನ್ನ ಒಂದೇ ಒಂದು ಪ್ರಶ್ನೆಯ ಮೂಲಕ ಜಗಜ್ಜಾಹೀರುಗೊಳಿಸಿದ್ದಾರೆ. Prime Minister Modi, why don't you take some questions from the freest press in the world? ವೀಕ್ಷಕರೇ, ಇದು ಎಡಿಟರ್ ಸ್ಪೀಕ್. ನಾರ್ವೆ ಅಧ್ಯಕ್ಷ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಜಂಟಿ ಹೇಳಿಕೆ ಬಿಡುಗಡೆಗೊಳಿಸಿದ ತಕ್ಷಣ ಎಲೆನಾ ಲಿಂಗ್ ಅವರು ಮೋದಿ ಅವರನ್ನು ಉದ್ದೇಶಿಸಿ ಒಂದು ಪ್ರಶ್ನೆ ಕೇಳಿದರು. ಪ್ರಧಾನಿ ಮೋದಿ ಅವರು ಈ ಪ್ರಶ್ನೆಯನ್ನು ಸ್ವೀಕರಿಸದೆ ಹೊರಟು ಹೋದರು. ಇದನ್ನು ಆಕೆ ತನ್ನ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಹಂಚಿಕೊಂಡ್ರು. ಈ ಬೆಳವಣಿಗೆ ಜಾಗತಿಕ ಗಮನ ಸೆಳೆಯಿತು. ಜಗತ್ತಿನ ಅತಿ ಪ್ರಬಲ ಪ್ರಜಾತಂತ್ರ ರಾಷ್ಟ್ರವೆಂದು ಹೇಳುವ ಭಾರತದ ಪ್ರಧಾನಿ 12 ವರ್ಷಗಳಿಂದ ಪತ್ರಿಕಾಗೋಷ್ಠಿ ನಡೆಸಿಲ್ಲ ಅನ್ನುವುದು ನಾರ್ವೆಯಲ್ಲೂ ಜಗತ್ತಿನ ವಿವಿಧ ಕಡೆಯೂ ಚರ್ಚೆಗೆ ಒಳಗಾಯಿತು. Mr. Modi, do you deserve the trust of our... Du vet, när pressfrihet nummer 1 i världen. Det står vi där. ನಾರ್ವೆಯಲ್ಲಿರುವ ಭಾರತದ ರಾಯಭಾರ ಕಚೇರಿಗೆ ಇದು ಬಹಳ ಮುಜುಗರವನ್ನು ತರಿಸಿತು. ಅದು ಪತ್ರಿಕಾಗೋಷ್ಠಿಯನ್ನು ಕರೆಯಿತು ಮತ್ತು ಈ ಎಲೆನಾ ಲಿಂಗ್ ಅವರಿಗೂ ಆಹ್ವಾನ ನೀಡಿತು. ಅಲ್ಲೂ ಈ ಪತ್ರಕರ್ತೆ ದಿಟ್ಟವಾಗಿ ಮಾತಾಡಿದ್ರು. ನಿಮ್ಮನ್ನು ನಾವು ಯಾಕೆ ನಂಬಬೇಕು? ಮಾನವ ಹಕ್ಕುಗಳ ಉಲ್ಲಂಘನೆಯನ್ನು ನಿಲ್ಲಿಸುವುದಕ್ಕೆ ನೀವು ಭಾರತದಲ್ಲಿ ಏನು ಕ್ರಮ ಕೈಗೊಂಡಿದ್ದೀರಿ? ಮೋದಿ ಯಾಕೆ ಭಾರತದಲ್ಲಿ ಸುದ್ದಿಗೋಷ್ಠಿ ನಡೆಸ್ತಾ ಇಲ್ಲ ಎಂದು ಈಕೆ ಪ್ರಶ್ನಿಸಿದರು. ಈ ಪ್ರಶ್ನೆಗೆ ಸಾವಧಾನವಾಗಿ ಉತ್ತರಿಸಬೇಕಿದ್ದ ಭಾರತದ ಅಧಿಕಾರಿ ಸಿಬಿ ಜಾರ್ಜ್ ಅವರು ಸಿಟ್ಟಾದ್ರು. ಅವರು ತಮ್ಮ ಸ್ಥಿಮಿತ ಕಳಕೊಂಡ್ರು. ಇದು ನಾನು ಕರೆದ ಪತ್ರಿಕಾಗೋಷ್ಠಿ ಎಂದು ಗದರಿದ್ರು. ಅವರ ಬಾಡಿ ಲ್ಯಾಂಗ್ವೇಜ್ ಮತ್ತು ಮಾತಿನ ದಾಟಿ ಮತ್ತೆ ಜಗತ್ತಿನ ಗಮನ ಸೆಳೆಯಿತು. ಭಾರತದ ಪ್ರಧಾನಿ ಮತ್ತು ಅವರ ಕೈಕೆಳಗಿನ ಅಧಿಕಾರಿಗಳಿಗೆ ಪ್ರಶ್ನೆಗಳನ್ನು ಎದುರಿಸುವುದು ಬೇಕಿಲ್ಲ ಮತ್ತು ಎದುರಿಸಿ ಗೊತ್ತಿಲ್ಲ ಎಂದು ಜಾಗತಿಕ ಮಾಧ್ಯಮಗಳು ಮಾತಾಡಿದವು. You asked me a question. You asked me a question. You asked me a question. Let me answer. You asked me a question. Let me answer. Okay. Talks about yoga and let me. I'm talking about human rights. I will come to that. I will come to it. Please have patience. Please have questions. No, when to answer, where to answer, how to answer. These are my prerogatives. Yes, you ask the question. Don't ask me to answer in a particular way. Let me answer. Okay. I will answer. Your first question was on trust on India. ಇದೀಗ ಈ ಪತ್ರಕರ್ತೆ ಎಲೆನಾ ಲಿಂಗ್ ಅವರ ವಿರುದ್ಧ ಬಿಜೆಪಿ ಬೆಂಬಲಿಗರು ಮುಗಿಬಿದ್ದಿದ್ದಾರೆ. ಆಕೆಯ ಕನಿಷ್ಠ ಉಡುಪಿನ ಚಿತ್ರವನ್ನು, ಬಿಕಿನಿ ಫೋಟೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿ ಅಪಮಾನ ಮಾಡ್ತಾ ಇದ್ದಾರೆ. ಬೇಡಿಕೆಯ ಜರ್ನಲಿಸ್ಟ್ ಎಂದು ತಮಾಷೆ ಮಾಡ್ತಾ ಇದ್ದಾರೆ. ಆಕೆಯ ಕೆಲವು ಖಾತೆಗಳು ಮತ್ತು ಅವರ ಮೊಬೈಲ್ ಸಂಖ್ಯೆ, ಮನೆ ವಿಳಾಸವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ತಾ ಇದ್ದಾರೆ. ಆಕೆಯನ್ನು ಭಾರಿ ಪ್ರಮಾಣದಲ್ಲಿ ಟ್ರೋಲ್ ಮಾಡ್ತಾ ಇದ್ದಾರೆ. ಎಲ್ಲಿಯವರೆಗೆ ಅಂದ್ರೆ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಖಾತೆಗಳು ಸಸ್ಪೆಂಡ್ ಆಗುವಷ್ಟು ಈ ಟ್ರೋಲ್ ತೀವ್ರವಾಗಿದೆ. ಆಕೆಯನ್ನು ವಿದೇಶಿ ಏಜೆಂಟ್ ಎಂದು ಹೇಳಿದ್ದಾರೆ. ಗೋಧಿ ಮೀಡಿಯಾದ ಆಂಕರ್ ಎಂದೇ ಗುರುತಿಸಿಕೊಂಡಿರುವ ಅಂಜನಾ ಓ ಕಶ್ಯಪ್ ಕೂಡ ಈ ಎಲೆನಾ ಹಿಂದೆ ಬಿದ್ದಿದ್ದಾರೆ. ಇವರನ್ನು ವಿದೇಶಿ ಏಜೆಂಟ್ ಎಂದು ಹೇಳಿದ್ದಾರೆ. ಎಲೆನಾ ಲಿಂಗ್ ಕೆಲಸ ಮಾಡುವ ಪತ್ರಿಕೆಗೆ ಜಾರ್ಜ್ ಸಾರೋಸ್ ಅವರ ಫಂಡ್ ಹೋಗಿದೆ ಎಂದು ಅವರು ಹೇಳಿದ್ದಾರೆ. ಈ ಮೂಲಕ ಪ್ರಧಾನಿಯ ರಕ್ಷಣೆಗೆ ಈಕೆ ಧಾವಿಸಿದ್ದಾರೆ. ಆದರೆ ಇವರ ಈ ಆರೋಪಕ್ಕೆ ಯಾವುದೇ ಆಧಾರ ಇಲ್ಲ ಎಂದು ಫ್ಯಾಕ್ಟ್ ಚೆಕ್ ಮಾಹಿತಿಗಳು ಹೇಳ್ತಾ ಇವೆ. जिस प्रेस फ्रीडम इंडेक्स की इस पत्रकार ने बात की, उसकी फंडिंग भी जॉर्ज सोरोस के इसी एनजीओ से आती है. इससे यह भी सवाल उठता है कि इस घटना में इतने सारे इत्तेफाक कैसे हैं और सारी कड़ियां एक दूसरे से आखिर कैसे जुड़ी हुई हैं. एक और अजीब बात यह है कि इस पत्रकार ने अपने पूरे 4 साल के करियर में इससे पहले कभी प्रेस फ्रीडम, मीडिया सेंसरशिप, पत्रकारों पर हमले
या वर्ल्ड प्रेस फ्रीडम इंडेक्स, इनका मुद्दा कभी नहीं उठाया। लेकिन यहां अचानक से उन्होंने प्रधानमंत्री मोदी को इन्हीं सवालों से घेरा और वीडियो बनाकर पोस्ट किया। 2023ರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಅಮೆರಿಕಕ್ಕೆ ಭೇಟಿ ಕೊಟ್ಟಿದ್ರು. ಆಗ ವೈಟ್ ಹೌಸ್ ನಲ್ಲಿ ಅಧ್ಯಕ್ಷ ಜೋ ಬೈಡನ್ ಜೊತೆ ಜಂಟಿ ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ರು. ಆಗ ವಾಲ್ ಸ್ಟ್ರೀಟ್ ಜರ್ನಲ್ ಪತ್ರಿಕೆಯ ಪತ್ರಕರ್ತೆ ಶಬ್ರೀನಾ ಸಿದ್ದಿಕಿ ಅವರು ಮೋದಿ ಅವರಿಗೆ ಕೆಲವು ಪ್ರಶ್ನೆಗಳನ್ನು ಕೇಳಿದ್ರು. ಭಾರತ ತನ್ನನ್ನು ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಎಂದು ಹೇಳುತ್ತೆ. ಆದರೆ ಭಾರತದಲ್ಲಿ ಧಾರ್ಮಿಕ ಅಲ್ಪಸಂಖ್ಯಾತರ ವಿರುದ್ಧ ತಾರತಮ್ಯ ನಡೀತಾ ಇದೆ ಮತ್ತು ಪ್ರಭುತ್ವದ ವಿರೋಧಿಗಳನ್ನು ದಮನಿಸಲಾಗ್ತಾ ಇದೆ ಎಂದು ಅನೇಕ ಮಾನವ ಹಕ್ಕು ಸಂಘಟನೆಗಳು ಹೇಳ್ತಾ ಇವೆ. ಮುಸ್ಲಿಮರು ಮತ್ತು ಇತರ ಅಲ್ಪಸಂಖ್ಯಾತರ ಹಕ್ಕುಗಳನ್ನು ಸುಧಾರಿಸಲು ನೀವು ಏನು ಕ್ರಮಗಳನ್ನು ತೆಗೆದುಕೊಳ್ಳುವವರಿದ್ದೀರಿ ಎಂದು ಆಕೆ ಪ್ರಶ್ನಿಸಿದರು. White House, where so many world leaders have made commitments to protecting democracy. What steps are you and your government willing to take to improve the rights of Muslims and other minorities in your country and to uphold free speech? जो आश्चर्य हो रहा है कि आप कह रहे हैं कि लोग कहते हैं नहीं, भारत डेमोक्रेसी है. ಅದಕ್ಕೆ ಪ್ರಧಾನಿ ಆಶ್ಚರ್ಯ ವ್ಯಕ್ತಪಡಿಸಿದರು. ಭಾರತದಲ್ಲಿ ಯಾವುದೇ ತಾರತಮ್ಯ ನಡೀತಾ ಇಲ್ಲ, ಪ್ರಜಾಪ್ರಭುತ್ವ ಭಾರತದ ಡಿಎನ್ಎಯಲ್ಲಿಯೇ ಇದೆ ಎಂದು ಮೋದಿ ಉತ್ತರಿಸಿದರು. ಆದರೆ ಇದಾದ ಬಳಿಕ ಶಬ್ರೀನಾ ಸಿದ್ದಿಕಿ ಅವರನ್ನು ಬಿಜೆಪಿ ಬೆಂಬಲಿಗರು ಟ್ರೋಲ್ ಮಾಡಿದರು. ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲಿ ಶಬ್ರೀನಾ ಸಿದ್ದಿಕಿ ಅವರಿಗೆ ಅವಮಾನಕರ ಪದಗಳನ್ನು ಬಳಸಿ ನಿಂದಿಸಿದರು. ದ್ವೇಷಪೂರಿತ ದಾಳಿ ಆರಂಭಿಸಿದ್ರು. ಶಬ್ರೀನಾ ಸಿದ್ದಿಕಿಯನ್ನು ಪಾಕಿಸ್ತಾನದ ಏಜೆಂಟ್ ಎಂದು ಹೇಳಿದ್ರು, ಭಾರತ ವಿರೋಧಿ ಎಂದು ಹೇಳಿದ್ರು. ಭಾರತವನ್ನು ಅವಮಾನಿಸುವುದಕ್ಕಾಗಿಯೇ ಈ ಪ್ರಶ್ನೆಯನ್ನು ಅವರು ಕೇಳಿದ್ದಾರೆ, ಅವರು ಆಂಟಿ ಇಂಡಿಯಾ ಎಂದೆಲ್ಲ ದೂರಿದ್ರು. ಆಕೆಗೆ ಜೀವ ಬೆದರಿಕೆಯನ್ನು ಒಡ್ಡಿದ್ರು. Question and answer event with President and Prime Minister Modi, our colleague Sabrina Siddiqui of the Wall Street Journal asked a question of the Prime Minister, and since that time she has been subjected to some intense online harassment from people inside India. We're aware of the reports of that harassment. It's unacceptable, and we absolutely condemn any harassment of journalists anywhere, under any circumstances. That's completely unacceptable. It's antithetical to the very principles of democracy that you're right were on display last week during the state visit. ಇದರ ಬೆನ್ನಿಗೆ ಸ್ವತಃ ವೈಟ್ ಹೌಸ್ ಶಬ್ರೀನಾ ಸಿದ್ದಿಕಿ ಅವರ ಬೆಂಬಲಕ್ಕೆ ನಿಂತಿತು. ವೈಟ್ ಹೌಸ್ ಕರೆಸ್ಪಾಂಡೆಂಟ್ ಅಸೋಸಿಯೇಷನ್, ಏಷ್ಯನ್ ಅಮೆರಿಕನ್ ಜರ್ನಲಿಸ್ಟ್ ಅಸೋಸಿಯೇಷನ್ ಮುಂತಾದವು ಈ ಟ್ರೋಲ್ ಅನ್ನು ತೀವ್ರವಾಗಿ ಖಂಡಿಸಿದವು. ವಾಲ್ ಸ್ಟ್ರೀಟ್ ಜರ್ನಲ್ ಪತ್ರಿಕೆಯಂತೂ ಈ ಶಬ್ರೀನಾ ಸಿದ್ದಿಕಿಯ ಬೆನ್ನಿಗೆ ನಿಂತಿತು. ಆಕೆಯ ವಿರುದ್ಧ ಟ್ರೋಲ್ ಅನ್ನು ಬಲವಾಗಿ ಖಂಡಿಸಿತು. ಮಾತ್ರ ಅಲ್ಲ, ಈ ಇಡೀ ಬೆಳವಣಿಗೆ ಜಾಗತಿಕ ಮಾಧ್ಯಮಗಳಲ್ಲಿ ದೊಡ್ಡ ಸುದ್ದಿಗೀಡಾಯಿತು. ಇದೀಗ ಎಲೆನಾ ಲಿಂಗ್ ಅವರನ್ನು ಇದೇ ರೀತಿಯಲ್ಲಿ ಟ್ರೋಲ್ ಮಾಡಲಾಗ್ತಾ ಇದೆ. ಇದರಿಂದಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಮಾನ ಹರಾಜಾಗ್ತಾ ಇರುವುದನ್ನು ಈ ಟ್ರೋಲ್ ಮಾಡುವವರು ಮರೀತಾ ಇದ್ದಾರೆ. ಪ್ರಧಾನಿ ನಸುನಕ್ಕು ಆ ಪ್ರಶ್ನೆಯನ್ನು ಮೆತ್ತಗೆ ಬದಿಗೆ ಸರಿಸಿ ಹೋಗಬಹುದಿತ್ತು, ಅಥವಾ ಆ ಬಳಿಕ ನಾರ್ವೆಯ ಅಧ್ಯಕ್ಷ ಮಾಡಿದಂತೆ ನಾರ್ವೆ ಪತ್ರಕರ್ತರಿಗಾಗಿ ನರೇಂದ್ರ ಮೋದಿ ಅವರು ಒಂದು ಸುದ್ದಿಗೋಷ್ಠಿ ನಡೆಸಬಹುದಿತ್ತು. ದಿ ಹಿಂದೂ ಪತ್ರಿಕೆಯ ಸುಹಾಸಿನಿ ಹೈದರ್ ಅವರು ನಾರ್ವೆ ಅಧ್ಯಕ್ಷರಲ್ಲಿ ಪ್ರಶ್ನೆ ಕೇಳಲು ಮುಂದಾದರು. ಆಗ ಅವರು ಉತ್ತರಿಸದಿದ್ರು. ಆ ಬಳಿಕ ಭಾರತೀಯ ಪತ್ರಕರ್ತರಿಗಾಗಿಯೇ ಪತ್ರಿಕಾಗೋಷ್ಠಿ ನಡೆಸಿದರು. ಈ ಮೂಲಕ ಅವರು ಪತ್ರಕರ್ತರ ಪ್ರಶ್ನೆಯನ್ನು ಎದುರಿಸುವ ಧೈರ್ಯ ತೋರಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಹೀಗೆ ಮಾಡುವ ಮೂಲಕ ತನ್ನ ಮೇಲಿರುವ ಅಪವಾದವನ್ನು ತೊಡೆದು ಹಾಕಬಹುದಿತ್ತು. ಆದರೆ ಅವರು ತಾನು ಪ್ರಶ್ನಾತೀತ ಎಂಬಂತೆ ನಡಕೊಂಡು ಜಾಗತಿಕವಾಗಿ ಅವಮಾನಕ್ಕೆ ಒಳಗಾಗಿದ್ದಾರೆ. ವಿಶ್ವದ ಬಲಿಷ್ಠ ಪ್ರಜಾತಂತ್ರದ ರಾಷ್ಟ್ರದ ಪ್ರಧಾನಿ ಕಳೆದ 12 ವರ್ಷಗಳಲ್ಲಿ ಒಂದೇ ಒಂದು ಸುದ್ದಿಗೋಷ್ಠಿಯನ್ನು ನಡೆಸಿಲ್ಲ ಎಂಬುದು ಜಗಜ್ಜಾಹೀರಾಗಿದೆ. ಎಲೆನಾ ಲಿಂಗ್ ಎಂಬ ಯುವತಿಯ ಒಂದೇ ಒಂದು ಪ್ರಶ್ನೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅವರ ಬೆಂಬಲಿಗರನ್ನು ಜಗತ್ತಿನ ಮುಂದೆ ಬೆತ್ತಲಾಗಿಸಿದೆ.